ಈಡೆನ್ಸ್ ನ್ಯೂಸ್ ನಲ್ಲಿ ಒಂದು ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ. ಚಿಕ್ಕಬಳ್ಳಾಪುರ ನಗರದ 30ನೇ ವಾರ್ಡಿನಲ್ಲಿ ಸ್ವಚ್ಛತೆ ಮರೆಯಾಗಿದ್ದು ನಗರಸಭೆ ಜನಪ್ರತಿನಿಧಿಗಳ ಮೇಲೆ ಸಾರ್ವಜನಿಕರು ಕೆಂಡಾಮಂಡಲವಾಗಿತ್ತು. ವಾರ್ಡಿನಲ್ಲಿ ಚರಂಡಿ ಮತ್ತು ಬೀದಿ ದೀಪಗಳದ್ದೇ ಸಮಸ್ಯೆಯಾಗಿತ್ತು. ಎಷ್ಟೇ ಮನವಿಯನ್ನ ಮಾಡಿದ್ರು ಇಲ್ಲಿನ ಅಧಿಕಾರಿಗಳು ತಲೆ ಕೆಡಿಸಿಕೊಂಡಿರಲಿಲ್ಲ. ವಾರ್ಡ್ ಸಮಸ್ಯೆ ಬಗ್ಗೆ ಈಡೆನ್ಸ್ ನ್ಯೂಸ್ ಸುದ್ದಿಯನ್ನ ಬಿತ್ತರಿಸುತ್ತಿದ್ದಂತೆ ಅಧಿಕಾರಿಗಳು ಅಲರ್ಟ್ ಆಗಿರುವಂತದ್ದು. ಈಡೆನ್ಸ್ ವರದಿಯ ಬೆನ್ನಲ್ಲೇ ನಗರಸಭೆ ಅಧಿಕಾರಿಗಳು ಎಚ್ಚೆತ್ತುಕೊಂಡಿರುವಂತದ್ದು. ವಾರ್ಡ್ ಸ್ವಚ್ಛತೆಗೆ ಕಾರ್ಯಕ್ಕೆ ಬಂದ್ರು 13 ರಿಂದ 15 ಕೆಲಸಗಾರರು. ಇನ್ನು ಉಳಿದ ಸಮಸ್ಯೆಯನ್ನ ಬಗೆಹರಿಸುವ ಭರವಸೆಯನ್ನ ಅಧಿಕಾರಿಗಳು ನೀಡಿರುವಂತದ್ದು. ಈಡೆನ್ಸ್ ಫಲಶ್ರುತಿಗೆ ವ್ಯಾಪಕ ಪ್ರಶಂಸೆ ವ್ಯಕ್ತವಾಗಿರುವಂತದ್ದು. ಇದು ಈಡೆನ್ಸ್ ವರದಿಯ ಒಂದು ಬಿಗ್ ಇಂಪ್ಯಾಕ್ಟ್ ಅಂದ್ರೆ ತಪ್ಪಾಗಲಾರದು. ಚಿಕ್ಕಬಳ್ಳಾಪುರ ನಗರದ 30ನೇ ವಾರ್ಡಿನಲ್ಲಿ ಸ್ವಚ್ಛತೆ ಮರೆಯಾಗಿತ್ತು. ನಗರಸಭೆ ಜನಪ್ರತಿನಿಧಿಗಳ ಮೇಲೆ ಸಾರ್ವಜನಿಕರು ಕೆಂಡಾಮಂಡಲವಾಗಿತ್ತು. ವಾರ್ಡಿನಲ್ಲಿ ಚರಂಡಿ ಮತ್ತು ಬೀದಿ ದೀಪಗಳದ್ದೇ ಸಮಸ್ಯೆಯಾಗಿತ್ತು. ಎಷ್ಟೇ ಮನವಿಯನ್ನ ಮಾಡಿದ್ರು ಅಲ್ಲಿನ ಅಧಿಕಾರಿಗಳಿಗೆ, ಸಂಬಂಧಪಟ್ಟಂತಹ ಇಲಾಖೆಯ ಅಧಿಕಾರಿಗಳಿಗೆ ಎಷ್ಟೇ ಮನವಿಯನ್ನ ಮಾಡಿದ್ರು ಅಧಿಕಾರಿಗಳು ತಲೆಯನ್ನ ಕೆಡಿಸಿಕೊಂಡಿರಲಿಲ್ಲ. ವಾರ್ಡ್ ಸಮಸ್ಯೆಯ ಬಗ್ಗೆ ಈಡೆನ್ಸ್ ನ್ಯೂಸ್ ಸುದ್ದಿಯನ್ನ ಬಿತ್ತರಿಸಿತ್ತು. ಇನ್ನು ಸುದ್ದಿಯನ್ನ ಬಿತ್ತರಿಸಿದ ಕೆಲವೇ ದಿನಗಳಲ್ಲಿ ಈಡೆನ್ಸ್ ನ್ಯೂಸ್ನ ಇಂಪ್ಯಾಕ್ಟ್ ಎಂಬಂತೆ ಅಲ್ಲಿ ಅಧಿಕಾರಿಗಳು ಬಂದು ಈಗ ಈ ಒಂದು ಸ್ವಚ್ಛತೆಯ ಕಾರ್ಯಕ್ಕೆ ಮುಂದಾಗಿರುವಂತದ್ದು. ಇನ್ನು 13 ರಿಂದ 15 ಕೆಲಸಗಾರರ ದಂಡು ಬಂದು ಈ ಒಂದು ಕೆಲಸವನ್ನ ಮಾಡಲಿಕ್ಕೆ, ಸ್ವಚ್ಛತೆಯ ಕೆಲಸವನ್ನ ಮಾಡಲಿಕ್ಕೆ ಮುಂದಾಗಿರುವಂತದ್ದು. ಇನ್ನು ಉಳಿದಂತಹ ಸಮಸ್ಯೆಯನ್ನ ಕೂಡ ಬಗೆಹರಿಸ್ತೇವೆ ಎಂಬುದಾಗಿ ಅಧಿಕಾರಿಗಳು ಭರವಸೆಯನ್ನ ನೀಡಿರುವಂತದ್ದು. ಈಡೆನ್ಸ್ ಫಲಶ್ರುತಿಗೆ ವ್ಯಾಪಕ ಪ್ರಶಂಸೆ ವ್ಯಕ್ತವಾಗಿರುವಂತದ್ದು. ಚಿಕ್ಕಬಳ್ಳಾಪುರ ನಗರದ 30ನೇ ವಾರ್ಡಿನಲ್ಲಿ ಸ್ವಚ್ಛತೆ ಮರೀಚಿಕೆಯಾಗಿದ್ದು ವಾರ್ಡ್ ನಿವಾಸಿಗಳು ಚರಂಡಿ, ಬೀದಿ ದೀಪ ಮುಂತಾದ ಸಮಸ್ಯೆಯನ್ನ ಎದುರಿಸುವಂತಾಗಿತ್ತು. ವಾರ್ಡಿನ ಸಮಸ್ಯೆಯ ಬಗ್ಗೆ ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳಿಗೆ ಎಷ್ಟೇ ಮನವಿಯನ್ನ ಮಾಡಿದ್ರೂ ಯಾವುದೇ ಪ್ರಯೋಜನವಾಗಿರಲಿಲ್ಲ ಎಂಬುದಾಗಿ ಅಲ್ಲಿನ ಸಾರ್ವಜನಿಕರೇ ಆರೋಪಿಸ್ತಾ ಇರುವಂತದ್ದು. ಇನ್ನು ವಾರ್ಡ್ ಸಮಸ್ಯೆಯ ಬಗ್ಗೆ ಮನಗಂಡ ಈಡೆನ್ಸ್ ವಾಹಿನಿ ಈ ಬಗ್ಗೆ ಸುದ್ದಿಯನ್ನ ಬಿತ್ತರಿಸಿ ಸಂಬಂಧಪಟ್ಟ ಅಧಿಕಾರಿಗಳ ಗಮನಕ್ಕೆ ಸಮಸ್ಯೆಯನ್ನ ಮುಂದಿಟ್ಟಿತ್ತು. ಈಗ ಈಡೆನ್ಸ್ ಸುದ್ದಿ ಪ್ರಸಾರವಾದ ಬೆನ್ನಲ್ಲೇ ಅಲ್ಲಿನ ನಗರಸಭೆ ಅಧಿಕಾರಿಗಳು ಎಚ್ಚೆತ್ತು ಸ್ಥಳಕ್ಕೆ ಧಾವಿಸಿ ಸ್ವಚ್ಛತಾ ಕಾರ್ಯಕ್ಕೆ ಈಗಾಗಲೇ ಮುಂದಾಗಿರುವಂತದ್ದು. ವಿಜುವಲ್ಸ್ ಅಲ್ಲಿ ಕೂಡ ತಾವು ನೋಡ್ತಾ ಇರಬಹುದು ಯಾವ ರೀತಿಯಾಗಿ ಈ ಒಂದು ಅಸ್ವಚ್ಛತೆ ಈ ಒಂದು ಗ್ರಾಮದಲ್ಲಿ ಕಂಡು ಬರ್ತಾ ಇತ್ತು ಎಂಬುದಾಗಿ. ಈ ಒಂದು ಸ್ಥಳದಲ್ಲಿ ಯಾವ ರೀತಿಯಾಗಿ ಅಸ್ವಚ್ಛತೆ ಕಂಡು ಬರ್ತಾ ಇತ್ತು. ಇನ್ನು ಸಂಜೆ ಆದ್ರೆ ಸಾಕು ಬೀದಿ ದೀಪಗಳು ಇರಲಿಲ್ಲ. ಈ ಒಂದು ಊರಿನಲ್ಲಿ ಬೀದಿ ದೀಪಗಳು ಕೂಡ ಇರ್ತಾ ಇರಲಿಲ್ಲ. ಇದರಿಂದ ಅಲ್ಲಿನ ಸಾರ್ವಜನಿಕರಿಗೆ, ಅಲ್ಲಿನ ಗ್ರಾಮಸ್ಥರಿಗೆ ತುಂಬಾ ತೊಂದರೆಯಾಗ್ತಾ ಇತ್ತು. ಒಂದು ವೇಳೆ ಈ ಒಂದು ಅಸ್ವಚ್ಛತೆಯಿಂದ ಯಾವುದಾದ್ರೂ ರೋಗ ರುಜಿನಗಳು ಬಂದ್ರೆ ಇದಕ್ಕೆಲ್ಲ ಹೊಣೆ ಯಾರು? ರೋಗ ರುಜಿನಗಳು ನಮ್ಮನ್ನ ಏನಾದ್ರೂ ಮಾಡಿದ್ರೆ ಇದಕ್ಕೆಲ್ಲ ಹೊಣೆ ಯಾರು? ಈ ಅಧಿಕಾರಿಗಳೇನಾದ್ರೂ ಹೊಣೆ ತಗೊಳ್ತಾರಾ ಎಂಬುದಾಗಿ ಅಲ್ಲಿನ ಸಾರ್ವಜನಿಕರು ಕೇಳ್ತಾ ಇದ್ರು. ಇದರ ಬಗ್ಗೆ ಈಡೆನ್ಸ್ ನ್ಯೂಸ್ ವರದಿಯನ್ನ ಬಿತ್ತರಿಸಿತ್ತು. ವರದಿಯನ್ನ ಬಿತ್ತರಿಸಿದ ಕೆಲವೇ ದಿನಗಳಲ್ಲಿ ಈಗ ಅಲ್ಲಿಗೆ ಅಧಿಕಾರಿಗಳು ಭೇಟಿಯನ್ನ ನೀಡಿ ಈಗಾಗಲೇ ಸ್ವಚ್ಛತೆ ಕಾರ್ಯಗಳನ್ನ ಶುರು ಮಾಡಿರುವಂತದ್ದು. ಇನ್ನು ಉಳಿದಂತಹ ಸಮಸ್ಯೆ ಏನಿತ್ತು, ಬೀದಿ ದೀಪ ಸಮಸ್ಯೆ ಆಗಿರ್ಬೋದು, ನೀರಿನ ಸಮಸ್ಯೆ ಆಗಿರ್ಬೋದು, ಈ ಸಮಸ್ಯೆಯನ್ನ ಕೂಡ ಬಗೆಹರಿಸ್ತೀವಿ ಎಂಬುದಾಗಿ ಈಗ ಭರವಸೆಯನ್ನ ನೀಡಿರುವಂತದ್ದು. ವಿಜುವಲ್ಸ್ ಅಲ್ಲಿ ತಾವು ನೋಡ್ತಾ ಇರಬಹುದು ವರದಿಗೂ ಮುನ್ನ ಯಾವ ರೀತಿಯಾಗಿ ಕಸ ಕಡ್ಡಿಗಳು ಕೂಡಿರುವಂತಹ ಚರಂಡಿಗಳು ಯಾವ ರೀತಿ ಕಂಡು ಬರ್ತಾ ಇತ್ತು ಎಂಬುದಾಗಿ. ಇನ್ನು ಈ ಒಂದು ಕಸ ಕಡ್ಡಿಗಳು ಇರೋದ್ರಿಂದ ಚರಂಡಿಯ ಒಂದು ನೀರು ಕೂಡ, ಚರಂಡಿಯಲ್ಲಿರುವಂತಹ ನೀರು ಕೂಡ ಮುಂದೆ ಹೋಗ್ತಾ ಇರಲಿಲ್ಲ. ಇದರಿಂದ ಸೊಳ್ಳೆಗಳ ಸಮಸ್ಯೆ ಕೂಡ ಈ ಒಂದು ಊರಿನಲ್ಲಿ ಕಂಡು ಬರ್ತಾ ಇತ್ತು. ಈ ಒಂದು ಗ್ರಾಮದಲ್ಲಿ ಸೊಳ್ಳೆಗಳ ಸಮಸ್ಯೆ ಕೂಡ ಕಂಡು ಬರ್ತಾ ಇತ್ತು. ಇನ್ನು ನಮ್ಮ ಚಿಕ್ಕ ಮಕ್ಕಳಿಗೆ ಸೊಳ್ಳೆಗಳು ಕಡಿದು ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಇದಕ್ಕೆಲ್ಲ ಹೊಣೆ ಯಾರು ಎಂಬುದಾಗಿ ಅಲ್ಲಿನ ಗ್ರಾಮಸ್ಥರು ಪ್ರಶ್ನೆಯನ್ನ ಮಾಡ್ತಾ ಇದ್ರು. ಇನ್ನು ಅದರ ಪಕ್ಕದಲ್ಲಿರುವಂತಹ ವಿಜುವಲ್ಸ್ ಎಲ್ಲ ನೋಡ್ತಾ ಇರಬಹುದು. ವರದಿಯ ನಂತರ
ಏನು ಈಡೆನ್ಸ್ ನ್ಯೂಸ್ ಈ ಒಂದು ಸಮಸ್ಯೆಯನ್ನ ವರದಿ ಮಾಡಿತ್ತು. ಈಗ ವರದಿಯ ನಂತರ ಅಧಿಕಾರಿಗಳು ಭೇಟಿಯನ್ನ ನೀಡಿ ಈ ಒಂದು ಏನು ಸ್ವಚ್ಛತಾ ಕಾರ್ಯಕ್ಕೆ ಮುಂದಾಗಿರುವಂತದ್ದು. ಹಾಗೆ ಉಳಿದಂತಹ ಸಮಸ್ಯೆಗಳು ಏನಿತ್ತು, ನೀರಿನ ಸಮಸ್ಯೆ ಆಗಿರಬಹುದು ಅಥವಾ ಏನು ಬೀದಿ ದೀಪಗಳ ಸಮಸ್ಯೆ ಆಗಿರಬಹುದು, ಇದನ್ನ ನಾವು ಗಮನ ಹರಿಸ್ತೇವೆ, ಪರಿಹಾರವನ್ನ ನೀಡ್ತೇವೆ ಎಂಬುದಾಗಿ ಈಗ ಭರವಸೆಯನ್ನ ನೀಡಿರುವಂತದ್ದು. ಬರ್ತೀನಿ, ನೀವು ಅಲ್ಲಿ ಹೋಗಿರ್ರಿ, ನಾನು ಬಂದ್ಬಿಡ್ತೀನಿ. ಹೋಗೋಣ ಬಿಡ್ರಿ ಹಂಗೆ. ಸರ್ ನಮ್ಮ ಗಾಡಿ ನೀರು ಸ್ಮೆಲ್ ಬರ್ತಾ ಇದೆ, ಅದನ್ನ ಹುಡುಕಿ ಅದೇನಾಗುತ್ತೆ ಎಲ್ಲಿ ಪ್ರಾಬ್ಲಮ್ ಇದೆ ಸೆಲ್ ಮಾಡ್ತೀನಿ. ನಿಂಗೆ ವರ್ಕರ್ಸ್ ಬೇಕಾ ಹೇಳು. ಅಧ್ಯಕ್ಷರೇ, ಆ ಲೀಕೇಜ್ಗೆ ಚಿಕ್ಕಬಳ್ಳಾಪುರ ನಗರದ 30ನೇ ವಾರ್ಡಿನಲ್ಲಿ ಸ್ವಚ್ಛತೆ ಮರೀಚಿಕೆಯಾಗಿದ್ದು, ವಾರ್ಡ್ ನಿವಾಸಿಗಳು ಚರಂಡಿ ಮತ್ತು ಬೀದಿ ದೀಪ ಮುಂತಾದ ಸಮಸ್ಯೆಗಳ ಬಗ್ಗೆ ಈಡೆನ್ಸ್ ನ್ಯೂಸ್ ವರದಿಯನ್ನ ಮಾಡಿತ್ತು. ಈಗ ಅಲ್ಲಿ ಅಧಿಕಾರಿಗಳು ಭೇಟಿಯನ್ನ ನೀಡಿ ಪರಿಹಾರವನ್ನ ನೀಡುತ್ತೇವೆ ಎಂಬುದಾಗಿ ಭರವಸೆಯನ್ನ ನೀಡಿರುವಂತದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿಯನ್ನ ನೀಡಲು ನಮ್ಮ ಜೊತೆಗೆ ವರದಿಗಾರ ನಾರಾಯಣ ಸ್ವಾಮಿ ಜಾಯಿನ್ ಆಗಿದ್ದಾರೆ. ನಾರಾಯಣ ಸ್ವಾಮಿ, ಏನು ಈಡೆನ್ಸ್ ನ್ಯೂಸ್ ಸುದ್ದಿಯನ್ನ ಬಿತ್ತರಿಸಿತ್ತು, ಈ ಒಂದು ಸ್ವಚ್ಛತೆ ಮರೀಚಿಕೆಯಾಗಿರುವಂತದ್ದು, ಹಾಗೆ ಚರಂಡಿಯ ವ್ಯವಸ್ಥೆ ಸರಿಯಾಗಿಲ್ಲ, ಹಾಗೆ ಬೀದಿ ದೀಪಗಳ ಒಂದು ಸಮಸ್ಯೆಗಳ ಬಗ್ಗೆ ಈಡೆನ್ಸ್ ನ್ಯೂಸ್ ವರದಿಯನ್ನ ಮಾಡಿತ್ತು. ಈಗ ಅಧಿಕಾರಿಗಳು ಭೇಟಿಯನ್ನ ಕೂಡ ನೀಡಿ ಭರವಸೆಯನ್ನ ನೀಡಿರುವಂತದ್ದು, ಇದ್ರ ಬಗ್ಗೆ ತಾವೇನ್ ಹೇಳ್ತೀರಾ ನಾರಾಯಣ ಸ್ವಾಮಿ? ಎಸ್ ಅಮಿತ್, ಇದು ಚಿಕ್ಕಬಳ್ಳಾಪುರ ನಗರದ 30ನೇ ವಾರ್ಡ್, ಅಂಬೇಡ್ಕರ್ ನಗರ ಅಂತ ಕರೀತಾರೆ. ಇಲ್ಲಿ ಸ್ವಚ್ಛತೆ ಮರೀಚಿಕೆಯಾಗಿತ್ತು. ನಾವು ಸುದ್ದಿಯನ್ನು ಮಾಡುವ ಸಂದರ್ಭದಲ್ಲಿ ಅಲ್ಲಿನ ಚರಂಡಿಗಳು ಕೊಳೆತು ಗಬ್ಬುನಾರಿದ್ದಿತ್ತು, ಮತ್ತೆ ಮಣ್ಣು ಎಲ್ಲ ಬಿದ್ದು ನೀರು ಸರಾಗವಾಗಿ ಹೋಗಲು ಅಸಾಧ್ಯವಾಗಿತ್ತು. ಅಂತ ಒಂದು ವ್ಯವಸ್ಥೆ, ಮತ್ತೆ ಬೀದಿ ದೀಪದ ಒಂದು ಅವ್ಯವಸ್ಥೆ ಬಗ್ಗೆ, ಮತ್ತೆ ಅಲ್ಲಿನ ಟೋಟಲಿ ಏನು ಕೊಳಚೆ ಪ್ರದೇಶವಾಗಿರ್ತಕ್ಕಂತ ಆ ಒಂದು ವಾರ್ಡ್, ಆ ವಾರ್ಡ್ ನ ಸದಸ್ಯರು ಬಂದು ಕಾಮಾಕ್ಷಿ ವೆಂಕಟೇಶ್ ಅಂತ ಅಂದ್ಬಿಟ್ಟಂತ. ಸೊ ಅವ್ರು ಯಾವುದೇ ರೀತಿಯ ಕ್ರಮ ವಹಿಸ್ತಾ ಇದಾರೋ ಇಲ್ವೋ, ಅಲ್ಲಿನ ಒಂದು ಜನರ ಒಂದು ಗೋಳು ಕೇಳಿದಾಗ ಅರ್ಥ ಆಗುತ್ತೆ. ಸೊ ಅಂತ ಸಂದರ್ಭದಲ್ಲಿ ಏನ್ ನಮ್ಮ ಈಡೆನ್ಸ್ ನ್ಯೂಸ್ ಹೋಗಿ ಅಲ್ಲಿ ಜನಗಳಿಗೆ ಸ್ಪಂದಿಸಿ ನಾವು ಸುದ್ದಿ ಬಿತ್ತರ ಮಾಡುತ್ತಿರುವಂತ ಬೆನ್ನಲ್ಲೇ ಅಧಿಕಾರಿ ವರ್ಗಕ್ಕೆ ತಲುಪುತ್ತಿದ್ದಾಗಲೇ ಅಲ್ಲಿ ಒಂದು ಏನು ಚುರುಕಾದಂತ ಒಂದು ಕಾರ್ಯಚಟುವಟಿಕೆ ಪ್ರಾರಂಭಿಸಿದ್ರು. ಇದರ ಒಂದು ಪರಿಣಾಮವಾಗಿ ಅಲ್ಲಿನ ಜನರು ತುಂಬಾ ಹರ್ಷ ವ್ಯಕ್ತಪಡಿಸಿದ್ರು. ಸುದ್ದಿವಾಹಿನಿಯಲ್ಲಿ ಇಷ್ಟು ಬೇಗ ನಮಗೆ ಇಂಪ್ಯಾಕ್ಟ್ ಅಂದ್ರೆ ಫಲಿತಾಂಶ ಸಿಗುತ್ತೆ ಅಂತ ಗೊತ್ತಿರ್ಲಿಲ್ಲ, ನಮ್ಮ ಒಂದು ಬದುಕುಗಳು ಈ ರೀತಿ ಇದೆ ಅಂತಂದ್ಬಿಟ್ಟಂತ ಸುದ್ದಿ ಬಿತ್ತರ ಮಾಡಿರ್ತಕ್ಕಂತ ಒಂದು ವಾಹಿನಿಗೆ ಧನ್ಯವಾದವನ್ನು ತಿಳಿಸಿದ್ರು. ಜೊತೆಗೆ ಅಲ್ಲಿಗೆ ಏನು ನಗರಸಭೆಯ ಅಧ್ಯಕ್ಷರು, ಉಪಾಧ್ಯಕ್ಷರು ಮತ್ತೆ ನಗರಸಭೆಯ ಎಂಟೈರ್ ಆಡಳಿತ ವ್ಯವಸ್ಥೆಯು ಅಲ್ಲಿಗೆ ಬಂದಿತ್ತು. ಅಲಾಂಗಿತ್ತು ಪೌರ ಕಾರ್ಮಿಕರು, ಏನು ಸುಮಾರು 15 ಜನ ಪೌರ ಕಾರ್ಮಿಕರು ಅಲ್ಲಿಗೆ ಬಂದು ಅಲ್ಲಿರ್ತಕ್ಕಂಥ ಚರಂಡಿಗಳಲ್ಲಿರ್ತಕ್ಕಂಥ ಒಂದು ಮಣ್ಣು ಮತ್ತೊಂದು ಮಗದೊಂದು ಎಲ್ಲ ಕ್ಲೀನ್ ಮಾಡಿ ನೀರು ಸರಾಗವಾಗಿ ಹರಿದಾಡುವಂತೆ ಮಾಡಿ ಅದಕ್ಕೆ ಬ್ಲೀಚಿಂಗ್ ಪೌಡರ್ ಹಾಕಿ ಕಾರ್ಯವನ್ನು ಅತಿ ಜರೂರಾಗಿ ಮಾಡಿರ್ತಕ್ಕಂತ ಒಂದು ಕೆಲಸ ಆಗಿದೆ. ಆಮೇಲೆ ನೋಡ್ತಾ ಇದ್ವಿ, ಏನು ಸ್ವಚ್ಛತೆಯ ಒಂದು ಸರಿಯಾಗಿ ಏನು ಸ್ವಚ್ಛತೆ ಇರ್ಲಿಲ್ಲ, ಹಾಗೆ ಚರಂಡಿಯ ವ್ಯವಸ್ಥೆ ಕೂಡ ಸರಿಯಾಗಿ ಇಲ್ಲ, ಹಾಗೆ ಬೀದಿ ದೀಪ ಕೂಡ ಏನು ವರ್ಕ್ ಆಗಲ್ಲ, ತುಂಬಾ ಸಮಸ್ಯೆಗಳು ಇಲ್ಲಿ ಕಂಡು ಬರ್ತಾ ಇತ್ತು.
ಇನ್ನು ಅಲ್ಲಿನ ಗ್ರಾಮಸ್ಥರು ಕೂಡ ಸಾಕಷ್ಟು ಬಾರಿ ಮನವಿಯನ್ನ ಮಾಡಿದ್ರು ಕೂಡ ಯಾವುದೇ ರೀತಿಯ ಕ್ರಮಗಳನ್ನ ಅಲ್ಲಿನ ಅಧಿಕಾರಿಗಳು ತೆಗೆದುಕೊಂಡಿರ್ಲಿಲ್ಲ. ಬಟ್ ಈಗ ಈಡೆನ್ಸ್ ನ್ಯೂಸ್ ಸುದ್ದಿಯನ್ನ ಬಿತ್ತರಿಸಿದ ಕೆಲವೇ ದಿನಗಳಲ್ಲಿ ಈಗ ಅಧಿಕಾರಿಗಳು ಎಚ್ಚೆತ್ತುಕೊಂಡಿರುವಂತದ್ದು. ಇದ್ರ ಬಗ್ಗೆ ಅಲ್ಲಿನ ಗ್ರಾಮಸ್ಥರು ಏನಂತ ಹೇಳ್ತಾ ಇದ್ದಾರೆ? ಎಸ್ ಸಮಿತ್ತು, ಕೆಲವೇ ದಿನಗಳಲ್ಲ, ಕೆಲವೇ ಗಂಟೆಗಳಲ್ಲಿ ಎಚ್ಚೆತ್ತುಕೊಂಡಿರ್ತಕ್ಕಂಥದ್ದು. ಕೆಲವೇ ಗಂಟೆಗಳಲ್ಲಿ ಎಚ್ಚೆತ್ತುಕೊಂಡಂತ ಅಲ್ಲಿನ ಅಧಿಕಾರಿಗಳು ಏನು ಇಷ್ಟು ದಿನ ಮೀನಾಮೇಷ ಎಣಿಸ್ತಾ ಇದ್ದು ಅದಕ್ಕೆ ಅವ್ರ ಹತ್ರ ಉತ್ತರ ಇಲ್ಲ. ಹಾರಿಕೆ ಉತ್ತರಗಳ ಕೊಡಕ್ಕೂ ಅಲ್ಲಿ ಅವಕಾಶ ಇಲ್ದಿರ ಆಗಿ, ಸೊ ಈಗಾಗ್ಲೇ ಅವರು ಹೇಳ್ತಾರೆ, ನಗರಸಭೆ ಸದಸ್ಯರು ಅನೇಕ ಬಾರಿ ಮನವಿ ಮಾಡಿದ್ರು, ಜೊತೆಗೆ ಸುದ್ದಿವಾಹಿನಿಗಳಲ್ಲೂ ಬಂದ್ಮೇಲೆ ನಾವು ಬಂದು ಇಲ್ಲಿನ ಒಂದು ಸಮಸ್ಯೆಗಳನ್ನ ಪರಿಹಾರ ಮಾಡುವ ದಿಕ್ಕಿನಲ್ಲಿ ನಾವು ಕಾರ್ಯೋನ್ಮುಖರಾಗಿದ್ದೀವಿ ಅನ್ನೋ ರೀತಿಯಲ್ಲಿ ಹೇಳ್ತಿದ್ದಾರೆ. ಜೊತೆಗೆ ಇನ್ನು ಹೆಚ್ಚಿನದಾಗಿ ಏನಂದ್ರೆ ಅಲ್ಲಿ ಆ ಒಂದು ವಾರ್ಡ್ ನಲ್ಲಿ ಜನಸಂಖ್ಯೆ ಜಾಸ್ತಿ ಇರೋದ್ರಿಂದ ಮನೆ ವಾಸಿಗಳು ತುಂಬಾ ಕಿರಿದಾದಂತ ಮನೆಗಳಲ್ಲಿ ವಾಸ ಮಾಡ್ತಾ ಇದ್ದಾರೆ. ಅಂತ ಒಂದು ಕಿರಿದಾದ ಮನೆಗಳು ಬಿಟ್ಟು ಇನ್ನು ಏನು ಜನಸಂಖ್ಯೆಗೆ ಅನುಗುಣವಾಗಿ ನಮಗೆ ನಿವೇಶನ ಮತ್ತು ಮನೆಗಳನ್ನ ಮಂಜೂರು ಮಾಡಿಕೊಡುವಂತೆ ಅವರು ಒತ್ತಾಯಿಸಿದ್ದಾರೆ. ಅಮಿತ್, ಈ ಒಂದು ಕಾರ್ಯಕ್ಕೆ ಶಾಸಕರನ್ನ ಒಳಗೊಂಡಂತೆ ಏನು ರಾಜ್ಯ ಸರ್ಕಾರ ಪ್ಲಸ್ ನಗರಸಭೆ ಆಡಳಿತ ಒಂದು ಜಂಟಿ ಕಾರ್ಯಾಚರಣೆಯಲ್ಲಿ ಅವರಿಗೆ ಯಾವ್ದಾದ್ರು ಸೂಕ್ತವಾದಂತ ಒಂದು ಮನೆ ಮಠ ಮತ್ತೆ ನಿವೇಶನಗಳನ್ನು ಕೊಡುವಂತ ಕಾರ್ಯ ಮಾಡ್ಬೇಕು. ಅದು ಅವರ ಮೇಲ್ನವರ ಒಂದು ಗಮನಕ್ಕೆ ತರ್ತೀವಿ ಅಂತ ಅಲ್ಲಿನ ಅಧ್ಯಕ್ಷರು, ಉಪಾಧ್ಯಕ್ಷರು ಮತ್ತು ವಾರ್ಡಿನ ಸದಸ್ಯರು ಹೇಳಿದ್ದಾರೆ. ಅಮಿತ್, ಧನ್ಯವಾದಗಳು ನಾರಾಯಣ ಸ್ವಾಮಿ ತಮ್ಮೆಲ್ಲ ಮಾಹಿತಿಗಾಗಿ. ನೋಡ್ತಾ ಇದ್ವಿ ಈಡೆನ್ಸ್ ನ್ಯೂಸ್ ನ ಒಂದು ಬಿಗ್ ಇಂಪ್ಯಾಕ್ಟ್ ಅಂತಾನೆ ಹೇಳ್ಬಹುದು. ಯಾಕಂದ್ರೆ ಚಿಕ್ಕಬಳ್ಳಾಪುರ ನಗರದ 30ನೇ ವಾರ್ಡಿನಲ್ಲಿ ಸ್ವಚ್ಛತೆ ಮರೀಚಿಕೆಯಾಗಿತ್ತು. ವಾರ್ಡ್ ನಿವಾಸಿಗಳ ಏನು ಒಂದು ಚರಂಡಿಯ ವ್ಯವಸ್ಥೆ ಆಗಿರ್ಬೋದು, ಹಾಗೆ ಬೀದಿ ದೀಪದ ಸಮಸ್ಯೆಗಳನ್ನ ಎದುರಿಸುವಂತಹ ಪರಿಸ್ಥಿತಿ ಇಲ್ಲಿ ನಿರ್ಮಾಣವಾಗಿತ್ತು. ಇನ್ನು ವಾರ್ಡಿನ ಸಮಸ್ಯೆಯ ಬಗ್ಗೆ ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳಿಗೆ ಎಷ್ಟೇ ಮನವಿಯನ್ನ ಮಾಡಿದ್ರು ಯಾವುದೇ ರೀತಿಯ ಪ್ರಯೋಜನವಾಗಿರ್ಲಿಲ್ಲ ಎಂಬುದಾಗಿ ಅಲ್ಲಿನ ಸಾರ್ವಜನಿಕರು ಆರೋಪಿಸ್ತಾ ಇದ್ರು. ಇನ್ನು ಈ ಒಂದು ಸುದ್ದಿಯನ್ನ ಈಡೆನ್ಸ್ ನ್ಯೂಸ್ ನಲ್ಲಿ ಬಿತ್ತರಿಸಲಾಗಿತ್ತು, ಈ ಒಂದು ಸುದ್ದಿಯನ್ನ ವರದಿ ಮಾಡಲಾಗಿತ್ತು. ಹಾಗೆ ಇದಕ್ಕೆ ಸಂಬಂಧಪಟ್ಟಂತೆ ಅಲ್ಲಿನ ಅಧಿಕಾರಿಗಳ ಜೊತೆಗೂ ಮಾತನಾಡಿದ್ವಿ. ಇನ್ನು ಅವರ ಗಮನಕ್ಕೂ ಈ ಒಂದು ಸಮಸ್ಯೆಯನ್ನ ತಂದಿದ್ವಿ. ಈಗ ಕೆಲವೇ ಗಂಟೆಗಳಲ್ಲಿ ನಾರಾಯಣ ಸ್ವಾಮಿ ಅವರು ಹೇಳ್ತಾ ಇದ್ರು, ಕೆಲವೇ ಗಂಟೆಗಳಲ್ಲಿ ಈಗ ಅಲ್ಲಿ ಅಧಿಕಾರಿಗಳು ಭೇಟಿಯನ್ನ ನೀಡಿ ಸ್ವಚ್ಛತಾ ಕಾರ್ಯವನ್ನ ಮಾಡ್ತಾ ಇರುವಂತದ್ದು. ಹಾಗೆ ಇನ್ನು ಉಳಿದಂತಹ ಸಮಸ್ಯೆಗಳಾಗಿರುವಂತಹ ಚರಂಡಿಯ ವ್ಯವಸ್ಥೆ ಆಗಿರ್ಬೋದು, ಹಾಗೆ ಬೀದಿ ದೀಪದ ಒಂದು ವ್ಯವಸ್ಥೆ ಆಗಿರ್ಬೋದು, ಈ ಸಮಸ್ಯೆಗಳಿಗೂ ಕೂಡ ಆದಷ್ಟು ಬೇಗ ಪರಿಹಾರವನ್ನ ನೀಡ್ತೇವೆ ಎಂಬುದಾಗಿ ಈಗ ಭರವಸೆಯನ್ನ ನೀಡಿರುವಂತದ್ದು. ನೀವು ಬೆಳಗ್ಗೆ ಹಾಕಿದ್ದು ವಾರ್ಡಿನ ಮೀನಾಕ್ಷಿ ವೆಂಕಟೇಶಣ್ಣ ಅವರು ನಮಗೆ ಇಲ್ಲಿನ ವಾರ್ಡಿನ ಸಮಸ್ಯೆಗಳ ಬಗ್ಗೆ ಗಮನಕ್ಕೆ ತಗೊಂಬಂದು ನಾವು ನಮ್ಮ ಅಧಿಕಾರಿಗಳೆಲ್ಲ ಬಂದು ಸ್ಥಳಕ್ಕೆ ಭೇಟಿ ಕೊಟ್ಟು ಇಲ್ಲಿ ಮೊದಲಿಂದ ಹಿಂದುಳಿದ ವಾರ್ಡ್ ಇದು. ಎಲ್ಲಾ ರೀತಿ ತೀರಾ ಬಡವರು ಇರೋಂಥವ್ರೆ, ಎಲ್ಲಾ ಕಾರ್ಮಿಕರೇ ಇರೋದು ಇಲ್ಲಿ ಏನು UGD ಸಮಸ್ಯೆ ಆಗ್ಬೋದು, ಮೋರಿ ಸಮಸ್ಯೆ ಆಗ್ಬೋದು, ಲೈಟಿಂಗ್ದು ಪ್ರತಿಯೊಂದು ಸಮಸ್ಯೆ ಇದೆ. ನಮ್ ಗಮನಕ್ಕೆ ಬಂದ್ಮೇಲೆ ಬಂದು ಇಲ್ಲಿ ಎಲ್ಲ ಭೇಟಿ ಕೊಟ್ಟು ಪರಿಶೀಲನೆ ಮಾಡಿದೀವಿ. ಏನೇನು ಆಗ್ಬೇಕು ಅದನ್ನೆಲ್ಲ ವಿಚಾರಣೆ ಮಾಡ್ಬಿಟ್ಟು ಆದಷ್ಟು ಬೇಗ ಇದನ್ನೆಲ್ಲ ಸಮಸ್ಯೆಯನ್ನ ಬಗೆಹರಿಸೋ ಅಂತ ಪ್ರಯತ್ನವನ್ನು ನಾವು ಪ್ರಾಮಾಣಿಕವಾಗಿ ಮಾಡ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಷ್ಟಪಡ್ತೀವಿ. ಇಲ್ಲಿ ಮನೆಗಳ ಸಮಸ್ಯೆ ಇದೆ, ನಮ್ಮ ಸದಸ್ಯರು ಎಲ್ಲ ಗಮನಕ್ಕೆ ತಂದಿದ್ದಾರೆ. ಇದು ಸಂಬಂಧಪಟ್ಟವ್ರನ್ನೆಲ್ಲ ಮೇಲೆ ಇರ್ತಕ್ಕಂಥ ಅವ್ರಿಗೆಲ್ಲ ಗಮನಕ್ಕೆ ತಗೊಂಡ್ಬಂದು ಏನೇನು ಬಗೆಹರಿಬೇಕು ಅದನ್ನೆಲ್ಲ ವಿಚಾರ ಮಾಡಿ ಆದಷ್ಟು ಬೇಗ ಇಲ್ಲಿ ಇರ್ತಕ್ಕಂಥ ನಿವಾಸಿಗಳಿಗೆ ಒಂದು ನ್ಯಾಯ ಕೊಡಿಸೋ ಅಂತ ಕೆಲಸನ ನಾವೆಲ್ಲ ಸೇರಿ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಷ್ಟಪಡ್ತೀವಿ. ಹೇಳಿದಕ್ಕೋಸ್ಕರ ಬಂದು ಎಲ್ಲ ಕೆಲಸ ಕ್ಲೀನ್ ಆಗಿ ಮಾಡಿ ಎಲ್ಲ ರೆಡಿ ಮಾಡಿದ್ದಾರೆ. ಇನ್ನು ಮುಂದೆ ಇರೋ ಕೆಲಸಗಳು ಮಾಡ್ತೀವಿ ಅಂತ ಹೇಳಿ ಹೋಗಿದ್ದಾರೆ. ಎಲ್ಲ ಮಾಡ್ತಾ ಇದ್ದಾರೆ ಪಾಪ. ಅದಕ್ಕೆ ನಾವು ಸಹಕರಿಸಿ ಅವ್ರಿಗೆ ತೃಪ್ತಿಕರವಾಗಿದೆಯಾ? ತೃಪ್ತಿಕರವಾಗಿದೆ. ಎಲ್ಲ ಹೇಳಿದಕ್ಕೆ ಬಂದ ತಕ್ಷಣ ಮಾಡ್ತಾವ್ರಲ್ಲ, ಅದು ಖುಷಿ. ನಿಮ್ಮ ವಾರ್ಡ್ ಕೌನ್ಸಿಲರ್ ಇದ್ದಾರೆ? ಇದ್ದಾರೆ, ಎಲ್ಲ ಇದೆ. ವಾರ್ಡ್ ನಂಬರ್ 30 ಇಲ್ಲಿ ಇನ್ನೂ ಮೂಲಭೂತ ಸೌಕರ್ಯಗಳು ಇನ್ನೂ ಆಗ್ಬೇಕಾಗಿದೆ. ನಮ್ಮ ಅಧ್ಯಕ್ಷರಿಗೆ ನಾವು ಕಮಿಷನರ್ಗೆ ವಿಷಯನ ಮುಟ್ಟಿಸಿದ್ವಿ. ತಕ್ಷಣ ಬಂದು ಅದನ್ನ ಸಾಲ್ವ್ ಮಾಡ್ತೀವಿ ಅಂತ ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿ ಎಲ್ಲ ಕೂಡ ವೀಕ್ಷಣೆ ಮಾಡಿದ್ದಾರೆ. ಇನ್ನೊಂದು 2-3 ದಿವಸದಲ್ಲಿ ಎಲ್ಲ ಸಮಸ್ಯೆಗಳು ಸಾಲ್ವ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ನಮ್ಗೆ ಇನ್ನು ವಿಶೇಷವಾಗಿ ಈ ರೈಲ್ವೆದೊಂದು ಯಾವಾಗ್ಲೂ ನಮ್ಗೆ ಅದೊಂದು ತಲೆನೋವು ಸಮಸ್ಯೆ. ಬೇರೆ ಕಡೆ ಸೈಟ್ ಆದ್ರೂ ಕೊಟ್ಟು ನಮ್ಗೆ ಇದ್ ಮಾಡಿದ್ರೆ ಧೈರ್ಯವಾಗಿರ್ಬೋದು. ಖಾಲಿ ಮಾಡ್ತೀವಿ ಅಂತಾರೆ,
ಒಂದ್ ದಿವಸ ನೋಟಿಸ್ ಕೊಡ್ತಾರೆ ಮತ್ತೆ ಸುಮ್ಮನೆ ಆಗೋಗ್ತಾರೆ. ಈ ತರ ನಮ್ಗೆ ಭಾರಿ ಹಿಂಸೆ ಆಗೋಗಿದೆ. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ತಕ್ಷಣ ಇದನ್ನ ಗಮನಕ್ಕೆ ತಗೊಂಡು ನಮ್ಗೆ ಒಂದು ಸಾಲ್ವೇಷನ್ ಮಾಡ್ಕೊಡ್ಬೇಕು ಅಂತ ಮನವಿ ಮಾಡ್ತೀವಿ. ಸರ್ ನಮ್ಗೆ ಮೈನ್ ಸಮಸ್ಯೆ ಏನಂತಂದ್ರೆ ನಮ್ಮ ಮನೆಗಳದ್ದು ಸಮಸ್ಯೆ. ಆ ಮನೆಗಳದ್ದು ಮೊದಲು ಇತ್ಯರ್ಥ ಆಗ್ಬಿಟ್ರೆ, ಇಲ್ಲ ಬೇರೆ ಕಡೆ ಹಾಕಿದ್ರೆ ಅಲ್ಲಿ ಮೂಲಭೂತ ಸೌಕರ್ಯಗಳು ಮಾಡ್ಕೊಡೋ ತರ, ಇಲ್ಲ ಇಲ್ಲಿ ಪರ್ಮನೆಂಟ್ ಆಗಿದ್ರೆ ಇಲ್ಲೇ ಮೂಲಭೂತ ಸೌಕರ್ಯಗಳು ಮಾಡ್ಕೊಡೋ ತರ ಒಂದು ವ್ಯವಸ್ಥೆ ಮಾಡಿದ್ರೆ ನಮ್ಗೆ ಅನುಕೂಲ ಆಗುತ್ತೆ. ಮನೆಗಳದ್ದು ಮೇಜರ್ ಆಗಿ ಸಮಸ್ಯೆ, ಮೇಜರ್ ಮನೆಗಳದ್ದು ಸಮಸ್ಯೆ, ಚರಂಡಿ ಸಮಸ್ಯೆಗಳು, ಮತ್ತೆ ಅಲ್ಲಿನ ಒಂದು ಏನು ಸ್ಲಮ್ ತರ ಕಾಣಿಸ್ತಾ ಇದೆ ಅಂತ ಹಲವಾರು ಜನರ ಆರೋಪ ಇದೆ. ಏನ್ ಹೇಳ್ತೀರಾ ಸರ್? ಸರ್ ಇದು ಮೊದಲಿಂದ ಸ್ಲಮ್ ಏರಿಯಾನೇ, ಬಟ್ ಇನ್ನು ಇಲ್ಲಿ ಮೂಲಭೂತ ಸೌಕರ್ಯಗಳು ಬೇಕಾಗಿದೆ. ಈಗ ಈ ಮನೆಗಳು ಶಿಫ್ಟ್ ಮಾಡೋ ಇದ್ರಲ್ಲಿ ಕನ್ಫ್ಯೂಸ್, ಇಲ್ಲೇ ಇರ್ತದ ಅಥವಾ ಬೇರೆ ಕಡೆ ಶಿಫ್ಟ್ ಮಾಡ್ತಾರ ಅಂತ. ಬೇರೆ ಕಡೆ ಶಿಫ್ಟ್ ಮಾಡಿದ್ರೆ ಅಲ್ಲಿ ಮೂಲಭೂತ ಸೌಕರ್ಯಗಳು ಕೊಟ್ಟು ಬೇರೆ ಕಡೆ ಹೋಗ್ಬೋದು. ಇಲ್ಲ ಇಲ್ಲೇ ಕನ್ಫರ್ಮ್ ಆಗಂಗಿದ್ರೆ ಇಲ್ಲಿ ಮೂಲಭೂತ ಸೌಕರ್ಯಗಳನ್ನ ನಮ್ಗೆ ಅಕಾಮಿಡೇಷನ್ ಮಾಡಿದ್ರೆ ಒಳ್ಳೇದು ಅಂತ. ನಗರದ 30ನೇ ವಾರ್ಡ್ ನಿಜವಾಗ್ಲೂ ಸುದ್ದಿವಾಹಿನಿ ಬಹಳ ಅಚ್ಚುಕಟ್ಟಾಗಿ ತೋರಿಸಿದ್ದಾರೆ, ಸಮಸ್ಯೆನ ಎತ್ತಿ ಹಿಡಿದಿದ್ದಾರೆ. ಎಲ್ಲ ಲೋಪದೋಷಗಳಿದೆ ಅಂತೇಳಿ ರಾತ್ರಿನೇ ಹೆಲ್ತ್ ಇನ್ಸ್ಪೆಕ್ಟರ್ ಮಾತಾಡಿದ್ವಿ, ಎನ್ವೈರನ್ಮೆಂಟ್ ಇಂಜಿನಿಯರ್ ಮಾತಾಡಿದ್ವಿ. ಬೆಳಗ್ಗೆ ತಾವು ಏನೇ ಕೆಲಸಗಳಿದ್ರು ಕೂಡ ಅದನ್ನೆಲ್ಲ ಮೊಟಕು ಮಾಡಿ 30ನೇ ವಾರ್ಡ್ಗೆ ಬನ್ನಿ ಅಂತ ಹೇಳಿದಾಗ ಸುಮಾರು 15 ಜನ ಪೌರ ಕಾರ್ಮಿಕರನ್ನು ಕರ್ಕೊಂಡು ಕಮಿಷನರ್ ಅವರು, ಆಮೇಲೆ ಎನ್ವೈರನ್ಮೆಂಟ್ ಇಂಜಿನಿಯರು, ಹೆಲ್ತ್ ಡಿಪಾರ್ಟ್ಮೆಂಟ್ ಅವರು, ಇಂಜಿನಿಯರ್ ಸೆಕ್ಷನ್ಸು ಪ್ರತಿಯೊಬ್ಬರು ಕೂಡ ಅಲ್ಲೋಗಿ ಆ ವಾರ್ಡಿನ ಸಮಸ್ಯೆಗಳ ಬಗ್ಗೆ ಯಾವ್ಯಾವ ಸಮಸ್ಯೆ ಇದೆ ಪ್ರತಿಯೊಂದು ಗಮನಿಸಿ ತ್ವರಿತವಾಗಿ ದುರಸ್ತಿ ಆಗುವಂಥದ್ದನ್ನು ಈ ದಿನವೇ ಮಾಡಿದ್ದಾಯಿತು. ಅಲ್ಲಿ ಹಲವು ಬೇಡಿಕೆಗಳು ಇಟ್ಟಿದ್ದಾರೆ ಕೂಡ. ಒಂದು ವಾಟರ್ ಲೈನ್ ಹಾಕ್ಕೊಡೋದಕ್ಕೆ ಬೇಡಿಕೆ ಇಟ್ಟಿದ್ದಾರೆ. ಅದೇ ರೀತಿ UGD ಸಮಸ್ಯೆನೂ ಕೂಡ ಹೇಳಿದ್ದಾರೆ. ಅದನ್ನು ಕೂಡ ಈಗಾಗಲೇ ಮಧ್ಯಾಹ್ನ ಮಾಡುವಂಥ ಕೆಲಸ ಆಗ್ತಾ ಇದೆ ಕೂಡ. ಮುಖ್ಯವಾಗಿ ಅಲ್ಲಿ ವಾಸ ಮಾಡುವಂಥ ನಾಗರಿಕರು ಆರೋಗ್ಯವಾಗಿ ಇರಲಿಕ್ಕೆ ಡ್ರೈನ್ಸು ಸ್ಟಾಗ್ನೇಟ್ ಆಗಿತ್ತು, ಅದನ್ನು ಕೂಡ ಈ ದಿನ ದುರಸ್ತಿ ಕಾರ್ಯ ಮಾಡಿಸಿ ನೀರು ಸರಾಗವಾಗಿ ಹರಿಲಿಕ್ಕೆ ಅನುವು ಮಾಡಿಕೊಟ್ಟಿದ್ದೀವಿ. ಸದಸ್ಯರು ಕೂಡ ನಮ್ಮೊಂದಿಗೆ ಭಾಗಿಯಾಗಿದ್ದರು. ಯಾವ್ಯಾವ ಸಮಸ್ಯೆಗಳಿದೆ ಅವನ್ನೆಲ್ಲ ಕೂಡ ಹೇಳಿದ್ದಾರೆ. ತ್ವರಿತವಾಗಿ ಮಾಡುವಂಥ ಕೆಲಸಗಳನ್ನೂ ಕೂಡ ಕೆಲವು ಜಾಗದಲ್ಲಿ ಇದು ಕಲ್ವರ್ಟ್ ಆಗಬೇಕಾಗ್ತದೆ, ಇನ್ನೊಂದು ಜಾಗದಲ್ಲಿ ಡ್ರೈನ್ಸ್ ಹೇಳಿದ್ದಾರೆ, ಅವನ್ನೂ ಕೂಡ ಇಂಜಿನಿಯರ್ ಸೆಕ್ಷನ್ಸ್ ಈಗಾಗಲೇ ಅದನ್ನು ಬರ್ಕೊಂಡು ಬಂದಿದ್ದಾರೆ. ಮುಂದಿನ ಒಂದು ವಾರ ಅಥವಾ ದಿನದಲ್ಲಿ ಎಸ್ಟಿಮೇಟ್ ಎಲ್ಲ ಮಾಡಿ ಟೆಂಡರ್ ಮೂಲಕ ಅಲ್ಲಿ ಕಾರ್ಯ ಆಗುವಂಥ ನಿಟ್ಟಲ್ಲಿ ಕೆಲಸ ಮಾಡ್ತೀವಿ. ನೀರು ಸ್ಮೆಲ್ ಬರ್ತಾ ಇದೆಯಲ್ಲ, ಅದನ್ನ ಹುಡುಕಿ ಅದೇನಾಗುತ್ತೆ, ಎಲ್ಲಿ ಪ್ರಾಬ್ಲಮ್ ಇದೆ ಸೆಲ್ ಮಾಡ್ತೀವಿ. ನಿಮ್ಗೆ ವರ್ಕರ್ಸ್ ಬೇಕಾ ಹೇಳು, ಅಧ್ಯಕ್ಷ ಆ ಲೀಕೇಜ್